ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ಒಂದು ಮಲೆನಾಡಿನ ತಿಂಡಿಯನ್ನು ಮಾಡೋದಕ್ಕೆ ಬರ್ತಾ ಇದ್ದೀನಿ. ಈ ತಿಂಡಿ ನನ್ನ ಮಕ್ಕಳಿಗೆ ಬಹಳ ಇಷ್ಟ. ವರ್ಷದಲ್ಲಿ ಇದು ಸೀಸನ್ ಇದ್ದಾಗ ಅಷ್ಟೇ ಮಾಡೋಕ್ಕಾಗೋದು, ಹಲಸಿನ ಹಣ್ಣಿನ ಸೀಸನ್ ಇದ್ದಾಗ. ಇದಕ್ಕೆ ನಾವು ಮಲೆನಾಡಲ್ಲಿ ಮುಳುಕ ಅಂತ ಕರಿತೀವಿ, ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಒಂದು ಅರ್ಧ ಹೊಳಕೆ ಅಷ್ಟು ಕಾಯಿಯನ್ನು ತಗೊಂಡಿದ್ದೀನಿ, ಹಾಗೆ ಒಂದು 3 ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಹಾಗೆ ರಾತ್ರಿನೇ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರಾಯ್ತು, ಅಥವಾ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಮಾಡಿದ್ರೆ ಆಯ್ತು. ಈಗ ಈ ಬೆಲ್ಲನ ಒಂದು ಇದಕ್ಕೆ ಹಾಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ನಮಗೆ ರುಬ್ಬೋದಕ್ಕೆ ಆಗುವಷ್ಟು ಪುಡಿ ಆದ್ರೆ ಸಾಕು. ನೋಡಿ, ಈ ರೀತಿ ಪುಡಿ ಆದ್ರೆ ಸಾಕು. ನೋಡಿ, ಬೆಲ್ಲನ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಹಲಸಿನ ಹಣ್ಣನ್ನು ತಗೊಂತಾ ಇದ್ದೀನಿ. ಹಲಸಿನ ಹಣ್ಣು ನಮಗೆ ಎಷ್ಟು ಬೇಕು ಅಂದ್ರೆ ಒಂದು ಮುಷ್ಟಿ, 1-2 ಮುಷ್ಟಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ತುಂಬಾ ನೀರು ಬಿಟ್ಕೊಳ್ಳುತ್ತೆ ಇದು. ಸೊ ನಮಗೆ ಅಕ್ಕಿ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡು ಅಕ್ಕಿ ಪ್ರಮಾಣಕ್ಕೆ ತಕ್ಕಂತೆ ಹಲಸಿನ ಹಣ್ಣನ್ನು ಹಾಕೊಬೇಕು. ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಹಾಗೆ ಅಕ್ಕಿಯನ್ನು ಹಾಕೊಂಡು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಹಲಸಿನ ಹಣ್ಣನ್ನ ರಘು ಶಿವಮೊಗ್ಗದಿಂದ ತಗೊಬಂದಿದ್ದು, ನನಗೆ ಅತ್ತೆ ಕೊಟ್ಟು ಕಳಿಸಿದ್ರಂತೆ. ಈ ಸೀಸನಲ್ಲಿ ನಾವು ಹಲಸಿನ ಹಣ್ಣು ಜಾಸ್ತಿ ತಿನ್ನಲೇ ಇಲ್ಲ. ಯಾವಾಗಲೂ ಅಮ್ಮ ಸಹ ಊರಿಂದ ತಗೊಂಬರೋರು, ಇಲ್ಲ ಅತ್ತೆ ಕೊಟ್ಟು ಕಳಿಸೋರು. ತುಂಬಾ ತಿಂತಾ ಇದ್ವಿ ಲಾಸ್ಟ್ ಟೈಮ್ ಎಲ್ಲ. ಬಟ್ ಈ ಟೈಮು ನಮಗೆ ಜಾಸ್ತಿ ಹಲಸಿನ ಹಣ್ಣು ಸಿಗ್ಲಿಲ್ಲ. ಈಗ ನೋಡಿ, ನಾನು ಅರ್ಧ ಜಾರಷ್ಟು ಹಲಸಿನ ಹಣ್ಣನ್ನು ಹಾಕೊಂಡಿದ್ದೀನಿ. ಅಷ್ಟೇ ಪ್ರಮಾಣಕ್ಕೆ ಅಕ್ಕಿಯನ್ನು ಸಹ ಈಗ ಹಾಕೊತಾ ಇದ್ದೀನಿ. ಹಾಗೆಯೇ ನಾವು ಈಗಾಗಲೇ ಎತ್ತಿಟ್ಕೊಂಡಂತ ಬೆಲ್ಲವನ್ನು ಸಹ ಹಾಕೊತಾ ಇದ್ದೀನಿ. ಹಾಗೆ ಕಾಯಿಯನ್ನು ಸಹ ಹಾಕೊತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಏಲಕ್ಕಿ ಪುಡಿಯನ್ನು ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇಡೀದೇ ಹಾಕೊಂಡು ರುಬ್ಕೋಬಹುದು. ಏಲಕ್ಕಿ ಮತ್ತೆ ಶುಂಠಿ ಎರಡೂ ಸೇರಿಸಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಸಹ ನೀರು ಹಾಕೊಂಡಿಲ್ಲ. ಅವೆಲ್ಲದನ್ನು ಹಾಕಿ ಹಲಸಿನ ಹಣ್ಣು ಹಾಕಿ ರುಬ್ಬಿರೋದು. ಹಲಸಿನ ಹಣ್ಣಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ, ಅದರಿಂದಾಗಿ ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಆ ಪ್ರಮಾಣ ನೋಡಿಕೊಂಡು ಹಲಸಿನ ಹಣ್ಣನ್ನು ಹಾಕೋಬೇಕು. ಬೆಲ್ಲ ಸಹ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು ಅಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕಾದ ನಂತರ ನಾವು ಆಲ್ರೆಡಿ ಈಗ ಏನು ಹಿಂಗೆ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ಇದನ್ನ ನನ್ನ ಮಕ್ಕಳು, ನಾನು ಮುಳುಕ ಅಂತ ಹೇಳಿದ್ನಲ್ಲ, ನನ್ನ ಮಕ್ಕಳು ಹಲಸಿನಕಾಯಿ ಬೋಂಡ ಅಂತ ಹೇಳ್ತಾರೆ. ಇದನ್ನು ಹೀಗೆ ಎಣ್ಣೆಯಲ್ಲಿ ಬಿಟ್ಟಾಗ ನಮ್ಮ ಮುಳುಕ ರೆಡಿ ಆಗತ್ತೆ. ಯಾವುದೇ ಹಣ್ಣಿನ ಸೀಸನ್ ಬಂದರೂ ಸಹ ನಾವು ಆ ಹಣ್ಣಿನಿಂದ ಏನಾದರೂ ಒಂದು ತಿಂಡಿ ಮಾಡಿ ತಿಂದಾಗಲೇ ನಾವು ಆ ಸೀಸನ್ ಬಂದಿದೆ ಅನ್ನೋದು ನಮಗೆಲ್ಲ ಗೊತ್ತಾಗೋದು. ಅದೇ ರೀತಿಯಲ್ಲಿ ಈ ಹಲಸಿನ ಹಣ್ಣಿನ ಸೀಸನ್ ಬಂದಾಗ ಮಲೆನಾಡಲ್ಲಂತೂ ಈ ತಿಂಡಿಯನ್ನು ಎಲ್ಲರೂ ತಪ್ಪದೆ ಮಾಡೇ ಮಾಡ್ತಾರೆ. ಇದು ಹೆಚ್ಚಾಗಿ ಮಕ್ಕಳಿಗೆ ಬಹಳ ಇಷ್ಟ ಆಗತ್ತೆ. ಇದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಬ್ರೌನ್ ಕಲರಿಗೆ ಬರುತ್ತೆ, ಅಂದರೆ ಒಂಥರ ಕೆಂಪು ಬಣ್ಣಕ್ಕೆ ಬರಬೇಕು. ಅವಾಗ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸ್ವೀಟ್ ಥರನೂ ಇರುತ್ತೆ. ಹಾಗೆ ನಾವು ಇದಕ್ಕೆ ಜೊತೆಯಾಗಿ ಕಾಯಿ ಚಟ್ನಿ, ನಾವು ದೋಸೆಗೆ ಇಡ್ಲಿಗೆಲ್ಲ ಏನು ಕಾಯಿ ಚಟ್ನಿ ಮಾಡ್ಕೊತೀವೋ ಆ ಥರದ ಚಟ್ನಿ ಮಾಡಿಕೊಂಡ್ರು ಇನ್ನೂ ಸಖತ್ತಾಗಿರುತ್ತೆ. ಇದು ಫ್ರೈ ಆಗ್ತಿರೋದನ್ನ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಅದು ಕಾಣಿಸ್ತಾ ಇದೆ. ಹಾಗೇನೆ ನಾನು ಒಂದೊಂದು ಸ್ಪೂನಲ್ಲಿ ಹಾಕಿರೋದು, ಅದು ಆದ್ರೂ ಸಹ ಎಷ್ಟು ನೀಟಾಗಿ ಬ್ರೌನ್ ಕಲರಿಗೆ ಅಂದ್ರೆ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ. ನಾವು ಬೋಂಡ ಹೇಗೆ ಕರಿತೀವಲ್ಲ ಅದೇ ರೀತಿ ಕರೆದ್ರೆ ಆಯ್ತು. ಎಷ್ಟು ನೀಟಾಗಿ ಉಬ್ಬಿದೆ. ನಾನು ಹಾಕಿರೋದು ಒಂದೊಂದು ಸ್ಪೂನು, ಬಟ್ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಸಹ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಈ ತಿಂಡಿಯನ್ನ ಒಮ್ಮೆ ಮಾಡಿ ತಿಂದು ನೋಡಿ. ಪದೇ ಪದೇ ಮಾಡ್ತಾನೆ ಇರ್ತೀರಾ ಹಲಸಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಅಂತ ಹೇಳ್ತಾ, ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.